ಪ್ರಧಾನಿ ಮೋದಿ ರಾಜ್ಯಸಭೆಯಲ್ಲಿ ತಮ್ಮ ವಿರುದ್ಧ ಮಾಡಿದ ಟೀಕೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಮೋದಿಗೆ 9 ಪ್ರಶ್ನೆಗಳನ್ನು ಮುಂದಿಟ್ಟಿರುವ ಖರ್ಗೆ ಸುಳ್ಳು ಹೇಳೋದು ಬಿಟ್ಟು 10 ವರ್ಷಗಳಲ್ಲಿ ಬೇರೇನು ಮಾಡಿದ್ದೀರಾ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಲೋಕಸಭೆಯಲ್ಲೂ ಗುಡುಗು, ರಾಜ್ಯಸಭೆಯಲ್ಲೂ ಅಬ್ಬರ, ಮಾತು ಮಾತಿಗೂ ತಿವಿತ. ಎಸ್, ಮೊನ್ನೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ಬೆಂಕಿ ಕಾರಿದ್ರು. ಇನ್ನೆಷ್ಟು ಬಾರಿ ದೇಶವನ್ನು ಒಡೆಯುತ್ತೀರಿ ಅಂತ ಸಂಸದ ಡಿಕೆ ಸುರೇಶ್ ಹೇಳಿಕೆ ಉಲ್ಲೇಖಿಸಿ ಟೀಕಾಪ್ರಹಾರ ನಡೆಸಿದ್ರು. ಬಿಜೆಪಿ 370 ಸೀಟ್, ಎನ್ಡಿಎ 400 ಸ್ಥಾನ ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಅದರ ಬೆನ್ನಲ್ಲೇ ನಿನ್ನೆ ರಾಜ್ಯಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಲೆಳೆದ್ರು. उन्होंने जो 400 सीट एनडीए के लिए आशीर्वाद दिया है. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. आशीर्वाद को आपके आशीर्वाद मेरे सौराष्ट्र पर अब आपको आशीर्वाद वापिस लेना तो ले सकते हैं, क्योंकि एक खबर तो आ गए हैं. ಪ್ರಧಾನಿ ಮೋದಿಗೆ ಮಲ್ಲಿಕಾರ್ಜುನ ಖರ್ಗೆ ತಿರುಗೇಟು. ಸಾಮಾಜಿಕ ಜಾಲತಾಣದಲ್ಲಿ 9 ಪ್ರಶ್ನೆ ಕೇಳಿದ ಖರ್ಗೆ. ತಮ್ಮ ವಿರುದ್ಧ ಲೇವಡಿ ಮಾಡಿದ ಪ್ರಧಾನಿ ಮೋದಿಗೆ ತಿರುಗೇಟು ನೀಡಿರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ 9 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸುಳ್ಳು ಹೇಳೋದೊಂದಿಗೆ ಮೋದಿ ಅವರ ಗ್ಯಾರಂಟಿ ಎಂದು ಟೀಕಿಸಿರೋ ಖರ್ಗೆ 10 ವರ್ಷಗಳ ಯುಪಿಎ ಆಡಳಿತದಲ್ಲಿ ಜಿಡಿಪಿ 8.13ರಷ್ಟಿತ್ತು. ಆದರೆ ನಿಮ್ಮ ಅವಧಿಯಲ್ಲಿ ಯಾಕೆ ಬರೀ 5.6ರಷ್ಟಿದೆ ಎಂದು ಪ್ರಶ್ನಿಸಿದ್ದಾರೆ. 30 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿಯಿವೆ. ಇದರಲ್ಲಿ ಬಹುತೇಕ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಹುದ್ದೆಗಳು. ಇದರ ಬಗ್ಗೆ ಯಾಕೆ ಮಾತನಾಡಲ್ಲ? ಏಕಲವ್ಯ ಶಾಲೆಗಳ ಬಗ್ಗೆ ಮಾತನಾಡ್ತೀರಿ, ಆದರೆ 70% ಶಿಕ್ಷಕರನ್ನು ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಳ್ಳಲಾಗಿದೆ. ಕಳೆದ 10 ವರ್ಷಗಳಲ್ಲಿ ಕಾಂಗ್ರೆಸ್ ಟೀಕಿಸೋದನ್ನ ಬಿಟ್ರೆ ಬೇರೇನು ಮಾತನಾಡಿದ್ದೀರಿ? ಹೇಳಬೇಕಂದ್ರೆ ಈ ಸರ್ಕಾರ ಯಾವುದೇ ಡಾಟಾ ಹೊಂದಿಲ್ಲ. ಎನ್ಡಿಎ ಅಂದ್ರೆ ಅದರರ್ಥವೇ ನೋ ಡೇಟಾ ಅವೈಲೇಬಲ್ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಬ್ರಿಟಿಷ್ ಜನತಾ ಪಾರ್ಟಿ ಇದ್ದಂಗೆ ಎಂದ ಮಧು ಬಂಗಾರಪ್ಪ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದ ಸಚಿವ ಮಧು ಬಂಗಾರಪ್ಪ ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯಲ್ಲ, ಅದೊಂದು ರೀತಿ ಬ್ರಿಟಿಷ್ ಜನತಾ ಪಾರ್ಟಿ ಇದ್ದಂಗೆ ಎಂದು ಕಿಡಿಕಾರಿದ್ರು. ಸಚಿವರಾದ ಮುನಿಯಪ್ಪ, ಎಂಬಿ ಪಾಟೀಲ್ ಕೂಡ ಕೇಂದ್ರದ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ರು. ಅಂಕಿ ಅಂಶಗಳಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಹೇಳಿದ ತಕ್ಷಣ ಆಗೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. 4 ಲಕ್ಷ ಚಿಲ್ಡ್ರೆಯಲ್ಲಿ ಇವರು 1 ಚಿಲ್ಡ್ರೆನೋ 50 ಎಷ್ಟು ಕೊಡ್ತಾ ಇದ್ದಾರೆ ಇಲ್ಲಿ. BJPಯವರು ಒಂಥರ ಈ ಬ್ರಿಟಿಷ್ ಜನತಾ ಪಾರ್ಟಿ ಇದ್ದಂಗೆ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಅವರು ಅದು ಕಾನೂನುಬದ್ಧವಾಗಿ ಕೊಡಬೇಕಾಗಿರೋದನ್ನು ಕೇಳಿದೆ, ಅದನ್ನು ಕೊಟ್ಟಿಲ್ಲ. ಅದರಲ್ಲಿ BJP ಮಲ್ತಾಯ ಧೋರಣೆ ತೊಳೆದೆ, ರಾಜಕೀಯ ಮಾಡಿದೆ. ಅದಕ್ಕೆ ಕಟುವಾಗಿ ಟೀಕಿಸಿದ್ದೀವಿ, ಒತ್ತಾಯ ಮಾಡಿದ್ದೀವಿ. ಅದರಿಂದ ಹಣಕಾಸಿನಾಗ ದಕ್ಷಿಣ ರಾಜ್ಯದ ಯಾರು ಸದಸ್ಯರು ಸದಕ್ಕಿಲ್ಲ ಕಮಿಟಿಲಿ. ನೋ ಮೆಂಬರ್ ಫ್ರಮ್ ಸದರ್ನ್ ಸ್ಟೇಟ್ಸ್. ನ್ಯಾಯ ಮಾಡಬೇಕಲ್ಲ. ಅಂದರೆ ಒಳ್ಳೆ ಪರ್ಫಾರ್ಮಿಂಗ್ ಸ್ಟೇಟ್ಸ್ಗೆ ನೀವು ಪನಿಷ್ಮೆಂಟ್ ಕೊಡ್ತೀರಾ. ಯಾರಿಗೆ ಫಿಸಿಕಲ್ ಡಿಸಿಪ್ಲಿನ್ ಇಲ್ಲ, ಯಾರು ಸರಿಯಾಗಿ ಇದು ಮಾಡ್ತಾರಲ್ಲ, ಅವ್ರಿಗೆ ನೀವು ರಿವಾರ್ಡ್ ಕೊಡ್ತೀರಾ. ಬ್ಯೂರೋ ರಿಪೋರ್ಟ್, TV9.